ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗನ್ಸಂತ ಮುಖ್ಯ ಮಾಡಿ ವಿಶೇಷವಾಗಿ ನಮ್ಮ ಅಶ್ವಿನಿ ಗೌಡ ಅವರ ಬಿಹೇವಿಯರ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಪಿಸೋಡ್ ಹೇಗಿತ್ತು, ನಿಮ್ಮ ಮನಸ್ಸಿನ ಮಾತು ಹೇಗಿತ್ತು, ಯಾರೆಲ್ಲ ತಪ್ಪು ಮಾಡಿದ್ರು ಯಾರೆಲ್ಲ ಸರಿ ಮಾಡಿದ್ರು, ನಿಮ್ಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಈ ಎಪಿಸೋಡ್ ಅಲ್ಲಿ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಎಪಿಸೋಡ್ಗೂ ಬದಲಾವಣೆ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಈ ಎಪಿಸೋಡ್ ಇವ್ರು ಚೆನ್ನಾಗಿದ್ರು, ಆ ಎಪಿಸೋಡ್ ಅವ್ರು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆ ರೀತಿ ನಿಮ್ಗೆ ಯಾರೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇದೆ, ತುಂಬಾ ಸಂಕ್ಷಿಪ್ತವಾಗಿ ಮಾತಾಡೋಣ. ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಈ 3 ಜನ ವೈಲ್ಡ್ ಕಾರ್ಡ್ ರೇಸ್ ಬಂದಿದ್ರು, ಅವರ ನಿರ್ಧಾರಗಳ ಮೇಲೆ ಒಂದು ಇಡೀ ತಂಡಗಳ ಅವಲಂಬನೆ ಆಗಿತ್ತು. 3 ಟೀಮ್ ಆಗಿರ್ತವೆ, ಗೊತ್ತೇ ಇರುತ್ತೆ. ನಮ್ಮ ರಿಷಿಗೌಡ ಟೀಮ್ ಆಗಿರ್ಬೋದು, ರಘು ಟೀಮ್ ಆಗಿರ್ಬೋದು, ನಮ್ಮ ಸೂರಜ್ ಟೀಮ್ ಆಗಿರ್ಬೋದು. ಈ 3 ಟೀಮ್ ಡಿಪೆಂಡ್ ಆಗಿರ್ತವೆ. ಬಟ್ 3 ಟೀಮ್ಗಳಲ್ಲಿ ಒಂದು ನಿರ್ಧಾರ ಅಂತ ತಗೊಂತಾರೆ ಯಾರು, ನಮ್ಮ ರಘು ಅವರು ಮತ್ತು ನಮ್ಮ ರಿಷಿಗೌಡ ಅವರು. ಈ ನಿರ್ಧಾರ ಮೇಲೆ ನಿಮ್ಮ ಒಪಿನಿಯನ್ ಏನು, ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ. ನನ್ನಂಗ್ ಕೇಳೋದಾದ್ರೆ ಖಂಡಿತವಾಗ್ಲು ಬಿಗ್ ಬಾಸ್ ಮನೆಗೆ ಬರೋದು ಇಂಡಿವಿಜುವಲ್ ಆಗಿ ಆಟ ಆಡಕ್ಕೆ, ಇಂಡಿವಿಜುವಲ್ ಆಗಿ ಟಾಸ್ಕ್ ಗೆಲ್ಲಕ್ಕೆ. ಅವ್ರು ತಗೊಂಡಿರೋ ನಿರ್ಧಾರದಲ್ಲಿ ಹೊರಗಡೆ ಪ್ರೇಕ್ಷಕರ ಮನಸ್ಸು ಬೇಜಾರಾಗಿರ್ಬೋದು, ಸೋತಿರ್ಬೋದು ಅವ್ರ ಪ್ರೇಕ್ಷಕರ ಮನಸ್ಸಲ್ಲಿ. ಆದ್ರೆ ಅವರು ವೈಯಕ್ತಿಕವಾಗಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಕೊನೆಯಲ್ಲಿ ಒಬ್ಬರೇ ಗೆಲ್ಲೋದು. ಓಕೆ, ಅಕ್ಸೆಪ್ಟೆಡ್. ಟೀಮ್ ಪರ ಆಡ್ಬೋದು, ಟೀಮ್ ಜೊತೆಗೆ ಆಡ್ಬೇಕು, ಟೀಮ್ ಜೊತೆಗೆ ಇರ್ಬೇಕು. ಓಕೆ, ಕೊನೆ ಗೆಲ್ಲೋದು ಯಾರು, ಒಬ್ಬರೇ ತಾನೆ. ಅಲ್ಲಿನ ಕಂಟೆಸ್ಟೆಂಟ್ ಗಳ ಒಂದು ಮನಸ್ಸಿನ ನೋಯಿಸಬಹುದು. ಆದ್ರೆ ನೀವು ಈಗ ತಾನೇ ಬಂದಿರ, ವೈಲ್ಡ್ ಕಾರ್ಡ್ ರ್ಯಾಂಕ್ ಬಂದಿದ್ರ, ಒಂದು ವೇಳೆ ನೀವೇನಾದ್ರೂ ಗೆದ್ದು ಕ್ಯಾಪ್ಟನ್ ಆದ್ರೆ 2 ವಾರಗಳ ಕಾಲ ಇಮ್ಯುನಿಟಿ ಸಿಗುತ್ತೆ. ಅಂತ ಟೈಮಲ್ಲಿ ಯಾರೂ ಬಿಟ್ಕೊಡಲ್ಲ, ಕಂಪಲ್ಸರಿ ಅದನ್ನ ಆಡ್ತಾರೆ. ಮತ್ತೆ ಟೀಮ್ ಎಫರ್ಟ್ ಏನಾಗುತ್ತಂದ್ರೆ ಅದು ಬಿಗ್ ಬಾಸ್ ಕೊಟ್ಟಿರೋ ಒಂದು ಆಪರ್ಚುನಿಟಿ. ಎಕ್ಸ್ಪೆಕ್ಟ್ ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಸೀಸನ್ ಹೆಸರು ಆ ರೀತಿ ಇದೆ, ಎಕ್ಸ್ಪೆಕ್ಟ್ ಟು ಅನ್ಎಕ್ಸ್ಪೆಕ್ಟೆಡ್ ಅಂತ. ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆ ರೀತಿ ಇದ್ದಾಗ ಬಿಗ್ ಬಾಸ್ ಕರೆದು ನೀವು ಈ ರೀತಿ ಆಡ್ಬೋದು, ಈ ರೀತಿ ಚಾನ್ಸ್ ಇದೆ ಅಂತ ತಗೊಂಡಾಗ ಖಂಡಿತವಾಗ್ಲೂ ತಗೊಳ್ಳೋದೇ ತಪ್ಪಿಲ್ಲ. ಬಟ್ ಇನ್ನೊಬ್ರು ಬ್ಲೇಮ್ ಮಾಡೋದ್ರಲ್ಲಿ ತುಂಬಾ ತಪ್ಪಿದೆ. ಇಲ್ಲಿ ರಿಷಿಗೌಡ ಏನ್ ಮಾಡ್ತಾರಂದ್ರೆ ಖಂಡಿತವಾಗ್ಲಿ, ಯಾಕಂದ್ರೆ ಅವರು ತಗೊಂಡಿದ್ದಾರೆ, ಅವರ ಪರ್ಸ್ಪೆಕ್ಟಿವ್, ಅವರ ಒಂದು ಸ್ಟ್ರಾಟಜಿ ಅಕ್ಸೆಪ್ಟೆಡ್. ಬಟ್ ಇಲ್ಲಿ ಏನಾಗುತ್ತಂದ್ರೆ ಸೂರಜ್ನವ್ರನ್ನ ಅವರೊಬ್ಬ ಅವರೊಬ್ಬ ಫೂಲ್ ಅಂಬೋದು, ಅವರೊಬ್ಬ ಶತದಡ್ಡ ಅಂಬೋದು, ದಡ್ಡ ಅನ್ನೋದು ಇದು ಕರೆಕ್ಟ್ ಅಲ್ಲ ಖಂಡಿತವಾಗ್ಲಿ. ಯಾಕಂದ್ರೆ ನಿಮ್ಮ ಸ್ಟ್ರಾಟಜಿ, ನಿಮ್ಮ ಆಟ ನೀವು ತಗೊಂಡಿದ್ರ. ಅದ್ ಬಿಟ್ಬಿಟ್ಟು ಅವ್ರೇನೋ ತಂಡ ಪ್ರವಾರ ಅಂತಿದ್ದಾರೆ, ತಂಡಕ್ಕೋಸ್ಕರ ಆಡ್ತೀನಿ, ತಂಡ ಗೆದ್ರೆ ನಾನು ಗೆದ್ದಂಗೆ ಅನ್ನೋ ಒಂದು ಲೆವೆಲ್ ಹೇಳ್ತಾರೆ. ಒಳ್ಳೆ ಮನ್ಸೌದು ನಿಮ್ದೇನು, ನಾನ್ ಗೆದ್ರೆ ಸಾಕು, ನಾನು ಸ್ವಾರ್ಥಿ ಅನ್ನೋ ತಗೊಂಡು ನೀವು ಆಡ್ತಾ ಇದ್ರ. ಇಲ್ಲಿ ನಿಮ್ ತಪ್ಪು ಅಂತ ಹೇಳಕ್ಕಾಗಲ್ಲ, ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಗೆಲ್ಲಕ್ ಬಂದಿದ್ರ. ಅವರು ನಾನು ಟೀಮ್ ಪರ ನಿಲ್ತೀನಿ, ಟೀಮ್ ಗೆಲ್ಲಿ, ಟೀಮ್ ಅಲ್ಲಿ ಯಾರೇ ಗೆದ್ರೂ ಖುಷಿ ಕೊಡುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್ ಆಗಿರುತ್ತೆ. ಅದ್ ಬಿಟ್ಬಿಟ್ಟು ನೀನ್ ತಗೊಂಡು ಹೊರಗಡೆ ಬಂದ್ಮೇಲೆ ಸಿಂಪತ್ ಕಾರ್ಡ್ ಯೂಸ್ ಮಾಡ್ತಾನೆ, ಒಳ್ಳೆನಾಗ ಟ್ರೈ ಮಾಡ್ತಾ ಇದ್ದಾನೆ, ಅವನು ದಡ್ಡ, ಅವನು ಫೂಲು, ಇಂಥ ಮಾತುಗಳೆಲ್ಲ ಬೇಡ. ನೀ ತಾಂಡಿತಾನೆ, ನೀವ್ ಆಡ್ರಿ. ಯಾಕಂದ್ರೆ ನೀವು ಹೊರಗಡೆ ಪ್ರೇಕ್ಷಕರ ಒಂದು ವೀಕ್ಷಕರ ಮನಸ್ಸಲ್ಲಿ ನೀವು ತಪ್ಪು ಮಾಡಿದ್ರ, ಇವ್ರು ಸರಿ ಇಲ್ಲ, ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಫೇಸ್, ಇವ್ರು ಸ್ವಾರ್ಥಿಗಳಂತ ನೀವ್ ಆಗ್ತಿದ್ರ. ಅಲ್ಲಿ ಹೊರಗಡೆ ಬಂದಿರೋ ಒಂದೇ 3-4 ದಿನಗಳಲ್ಲೇ ಸೂರಜ್ ಅವರಿಗೆ ಸಖತ್ತಾಗಿ ಪಾಸಿಟಿವಿಟಿ ಸಿಗ್ತಾ ಇದೆ. ಹೊರಗಡೆ ತುಂಬಾ ಫ್ಯಾನ್ಸ್ ಅಂತ ಒಳ್ಳೆ ಪ್ರೇಕ್ಷಕರೆಲ್ಲ ನೋಡಿದಾಗ ಸೂರಜ್ ಒಳ್ಳೆ ವ್ಯಕ್ತಿ, ಟೀಮ್ ಪರ ನಿಂತ್ಕೊಂಡ್ರು, ಟೀಮ್ ಎಫರ್ಟ್ ಗೆ ಒಂದು ಇದು ಕೊಟ್ರು, ಚಾನ್ಸ್ ಕೊಟ್ರು, ಅವರು ಅವಕಾಶ ಕೊಟ್ರು ಅಂತೆಲ್ಲ ಅವ್ರು ಪಡತ್ತೆ. ಅದ್ ಬಿಟ್ಬಿಟ್ಟು ಅವ್ರು ತಪ್ಪು ಮಾಡಿದ್ರು, ಅವ್ನ್ ಫೂಲು, ಅವ್ನ್ ದಡ್ಡ, ಶತದಡ್ಡ, ಸಿಂಪತ್ ಕಾರ್ಡ್ ಯೂಸ್ ಮಾಡ್ತಾನೆ, ಇದು ಮಾಡ್ತಾನೆ, ತುಂಬಾ ರಾಂಗ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಹೈಲೈಟ್ ಪಾಯಿಂಟ್ಸ್ ಎಲ್ಲ ಮಾತಾಡೋಣ ಈ ಎಪಿಸೋಡ್ ಅಲ್ಲಿ. ಇನ್ನೊಂದು ಮುಖ್ಯವಾಗಿ ರಘು ಅವರು ಅದೇ ಹೇಳ್ತಾರೆ, ಇಲ್ಲಿ ಸುಮಾರಾಗಿ ಅಶ್ವಿನಿ ಗೌಡ ಅವ್ರ ಒಂದು ಬಗ್ಗೆ ಮಾತಾಡ್ಲೇಬೇಕು. ಇಲ್ಲಿ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಇವ್ರು ಯಾವ ರೀತಿ ಅಂದ್ರೆ ಒಂದ್ ಮಾತು ಹೇಳ್ಬಿಡ್ಲ, ಸ್ಟ್ಯಾಂಡ್ ತಗೋಬೇಕು ಅಂತ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಲಾಸ್ಟ್ ವೀಕ್ ಅಲ್ಲಿ. ಯಾರಿಗೆ, ನಮ್ಮ ಗಿಲ್ಲಿ ನಟನಿಗೆ ಒಳ್ಳೆ ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ. ಕಿಚ್ಚ ಸರ್ ಯಾವಾಗ ಸ್ಟ್ಯಾಂಡ್ ಕೊಟ್ರು ಆವಾಗಿಂದ ಸ್ಟ್ಯಾಂಡ್ ತಗೊಂಡಿದ್ದೇ ಸ್ಟ್ಯಾಂಡ್ ತಗೊಂಡು ಅವ್ರ ಜೀವನ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ನೋಡಿ. ಖಂಡಿತವಾಗ್ಲೂ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ. ಅದು ಸರಿನೋ ಗೊತ್ತಿಲ್ಲ ಸ್ಟ್ಯಾಂಡ್ ತಗೊಳ್ಳೋದು, ತಪ್ಪೋ ಗೊತ್ತಿಲ್ಲ ಸ್ಟ್ಯಾಂಡ್ ತಗೊಳ್ಳೋದು. ಅಲ್ಲಿ ರಘು ತಂಡದವರು ಅವರೇ ಸುಮ್ನೆ ಇದ್ದಾರೆ. ಏನಂತ ಓಕೆ, ಧನುಷ್ ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ನಮ್ಮ ಸ್ಪಂದನ ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ಅದಾದ್ಮೇಲೆ ಜಾನವ್ ಅವರು ಕೇಳಿದ್ರು, ಕ್ವಶನ್ ಮಾಡಿದ್ರು, ಎಲ್ಲ ಆಯ್ತು. ಅಲ್ಲಿಗೆ ಎಲ್ಲ ಸುಮ್ನೆ ಆಗಿತ್ತು. ಓಕೆ, ಯಾಕಂದ್ರೆ ಅವ್ರು ಕೇಳೋದ್ರಲ್ಲಿ ನ್ಯಾಯ ಇದೆ, ಕೇಳಲೇಬೇಕು. ಕೇಳಲಿಲ್ಲ. ಮತ್ತೆ ಕಿಚ್ಚ ಸರ್ ಶನಿವಾರ ಒಬ್ಬೊಬ್ರಿಗೆ ಕ್ಲಾಸ್ ಇರುತ್ತೆ, ನೀ ಯಾಕೆ ಕೇಳಲಿಲ್ಲ ಅಂದ್ರೆ ನಿಮ್ಗೆ ಗೆಲ್ಲೋಕೆ ಇಷ್ಟ ಇಲ್ವಾ, ಹಾಗೆ ಹೀಗಂತ ಸುಮಾರು ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಾಗಿರ್ಬೋದು, ಇಲ್ಲ ಅವರು ಪಟ್ಟಿರೋ ಶ್ರಮ ಆಗಿರ್ಬೋದು, ಎಫರ್ಟ್ ಆಗಿರ್ಬೋದು, ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೋಗಿ ಅವ್ರು ಕೇಳ್ತಾರೆ. ಏನಕ್ಕೆ ಅಂತ, ಈ ರಘು ಈ ರೀತಿ ಮಾಡಬಾರ್ದಾಗಿತ್ತು, ನಾವೆಲ್ಲ ಇದೀವಲ್ಲ,
ನಮ್ಮ ಕಷ್ಟಕ್ಕೆ ಏನ್ ಪ್ರತಿಫಲ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ಅವರು ಕ್ವಶನ್ ಮಾಡೋದ್ರಲ್ಲಿ ಅರ್ಥ ಇದೆ. ಅವ್ರೇನಂತಂದ್ರೆ ಅದೇ ಸ್ಟ್ರಾಟಜಿನೋ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗಿನ್ನೂ ಪಾಯಿಂಟ್ಸ್ ಇದೆ, ಅವಕಾಶ ಇದೆ, ನಾವೀಗ ಹೋಗಿದ್ವಿ, ಒಂದ್ ವೇಳೆ ನೀವು ಹೆಚ್ಚು ಪಾಯಿಂಟ್ ಗಳಿಸಿದ್ರೆ ನೀವು ಕೂಡ ಬರ್ಬೋದು ಅಂತ ಅವ್ರು ಹೇಳ್ತಾರೆ. ಬಟ್ ಅದು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಯಾವ ತಂಡ ಆದ್ರೆ ಮೀನ್ ಈಗ ಪಾಯಿಂಟ್ ಗಳಿಸುತ್ತೋ ಆ ತಂಡ ಹೋಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ಇಂಡಿವಿಜುವಲ್ ಆಗಿ ನಾನು ತಗೊಂತೀನಿ, ಇದ್ರ ಕ್ಯಾಪ್ಟನ್ ಕಂಟೆಂಡರ್ ಒಂದು ಕಾಯಿನ್ ತಗೊಂತೀನಿ ಅಂದ್ರೆ ನಿಮ್ಮ ತಂಡ ಸಂಪೂರ್ಣವಾಗಿ ಇದರಿಂದ ಹೊರಗುಳಿತ ಅಂತ ಹೇಳಿದ್ದಾರೆ. ಅದು ಅರ್ಥ ಆಗಿದ್ರು ಕೂಡ ಹೊರಗಡೆ ಬಂದು ಸ್ಟ್ರಾಟಜಿ ಮಾಡಿದ್ರು, ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಕಾಣ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಅನ್ಫೇರ್ ಅನಿಸ್ತಾ ಇತ್ತು. ಅದ್ರಲ್ಲಿ ಅರ್ಥ ಇದೆ. ಆದ್ರೆ ಅಶ್ವಿನಿ ಮೇಡಮ್ ಅವರು ಹೋಗಿ ರಘು ಅವ್ರ ಹತ್ರ ವಾದ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಸಿಂಪಲ್ ಆಗಿಲ್ಲ, ಅವ್ರ ತಂಡ, ಅವ್ರ ಕ್ಯಾಪ್ಟನ್ ಅವ್ರು ಜಗಳ ಆಡ್ತಾ ಇದಾರೆ. ನೀವು ಯಾವಾಗ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ಯಾರಿಗಾದ್ರೂ ಅನ್ಯಾಯ ಅಂದ್ರೆ, ಈಗ ಅವ್ರನ್ನ ಒಬ್ರು ಹಿಡ್ಕೊಂಡು ಟಾರ್ಗೆಟ್ ಮಾಡ್ತಾ ಇದಾರೆ, ಅಳಿಸ್ತಾ ಇದಾರೆ, ಇನ್ನೊಂದೇನೋ ಇದು ಮಾಡ್ತಾ ಇದಾರೆ, ಆ ಟೈಮಲ್ಲಿ ಟಾರ್ಗೆಟ್ ತಗೊಂಡು ಮೇಡಮ್ ಹ್ಯೂಮನ್ ಬೀನ್ ಅದು ಅವಾಗ ವರ್ಕೌಟ್ ಆಗುತ್ತೆ. ಟೀಮ್ ಸಪ್ರೇಟ್ ಇದಾರೆ, ಅಲ್ಲೆಲ್ಲ ಬಾಯ್ಸ್ ಎಲ್ಲ ಇದಾರೆ, ಅದೆಲ್ಲ ಟೀಮ್ ಇದೆ, ನಿನಗಿನ್ನ ಬುದ್ಧಿವಂತರಿದ್ದಾರೆ, ನಿನಗಿಂತ ಬಾಡಿ ಬಿಲ್ಡರ್ಸ್ ಇದಾರೆ, ಅವ್ರು ತಗೊಂತಾರೆ, ಬಿಟ್ಬಿಡಿ. ನಿಮ್ಗೆ ಯಾಕೆ ಕಿಚ್ಚನ ಚಪ್ಪಳ ಸಿಗ್ತಾ ಸ್ಟ್ಯಾಂಡ್ ತಗೊಂತ ಇದೀರಾ? ಅದೇ ರೀತಿ ಅನಿಸ್ತಾ ಇದೆ. ಆ ವಿಷಯ ಆಯ್ತು. ಅಲ್ಲಿ ರಘು ಅವ್ರು ಹೇಳ್ತಾರೆ, ಅವರೇ ಸುಮ್ಮನೆ ಇದಾರೆ, ನೀವ್ ಯಾವ ಕಾರಣಕ್ಕೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ. ಅದು ನನ್ನ ಇಷ್ಟ, ನಾನು ತಗೊಂಡಿದ್ದೀನಿ, ನಾನು ಸ್ಟ್ರಾಟಜಿ ಯೂಸ್ ಮಾಡ್ಕೊಡಿ ಅಂತ ರಘು ಅವ್ರು ಒಂದು ಟೈಮಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ನಾನು ಬಂದಿರೋದು 2 ವಾರ ಆಗಿದೆ, 2 ವಾರ ಆಗಿರೋ ಕಾರಣ ನಾನು ಬಂದಿದ್ದೀನಿ. ಒಂದ್ ವೇಳೆ ನಾನು ಈಗ ನೆಕ್ಸ್ಟ್ ವೀಕ್ ಏನಾದ್ರೂ ನಾಮಿನೇಟ್ ಆದ್ರೆ ಬಿಗ್ ಬಾಸ್ ಮನೆ ದೊಡ್ಡಕ್ಕೆ ಹೋದ್ರೆ ನನಗೆ ಅಪರ್ಚುನಿಟಿ ಇರಲ್ಲ. ನಿಮ್ಮ ಮನಸ್ಸನ್ನು ಯಾವಾಗಾದ್ರೂ ಬೇಕಾದ್ರೂ ಗೆಲ್ಬಹುದು, ಆದ್ರೆ ನನಗೆ ಇಲ್ಲಿ ಇರಕ್ ಅವಕಾಶ ಬೇಕು. ಆ ಅವಕಾಶಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ, ಕ್ಯಾಪ್ಟನ್ ಆಗ್ತಾ ಇದ್ದೀನಿ, ನನ್ನ ಸ್ವಾರ್ಥಿ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ನನ್ನ ಪ್ರಕಾರ ತಪ್ಪೇ ಅಲ್ಲ ಗುರು. ಯಾಕಂದ್ರೆ ಓಕೆ ಟೀಮ್ ಪರ ಇದೀರಾ, ಓಕೆ, ಬಟ್ ಬಿಗ್ ಬಾಸ್ ಮನೇಲಿ ಕೊನೆ ವಿನ್ ಆಗೋದು ಒಬ್ರೆ. ಒಂದ್ ವೇಳೆ ನಿಮ್ ಟೀಮ್ ಎಲ್ಲ ಕ್ಯಾಪ್ಟನ್ ಟಾಸ್ಕ್ ಆಡಕ್ ಹೋದ್ರು ಕೂಡ ಅದರಲ್ಲೂ ಗೆಲ್ಲೋದು ಒಬ್ರೆ, ಅದು ಯಾರೋ ಒಬ್ರೇ ಗೆಲ್ಬೇಕು. ಆದ ಕಾರಣ ತಗೊಂಡಿದ್ದು ತಪ್ಪಿಲ್ಲ ಅನ್ಸುತ್ತೆ. ಇಲ್ಲಿ ಮಧ್ಯದಲ್ಲಿ ಅಶ್ವಿನಿ ಗೌಡರು ಹೋಗಿ ಇಂಟರ್ಫಿಯರ್ ಆಗಿ ಅದಾಗಿ ಇದಾಗಿ ಎಲ್ಲ ಬೇಕಿತ್ತ ಅಂತ ಅನ್ಸ್ತಾ ಇತ್ತು. ಖಂಡಿತವಾಗ್ಲೂ ಅವಶ್ಯಕತೆನೇ ಇರ್ಲಿಲ್ಲ. ಅದಾದ್ಮೇಲೆ ಇವರು ಯಾವ ರೀತಿ ಅಂದ್ರೆ ಅವರೆಲ್ಲ ಆ ರೀತಿ ಕ್ಯಾಪ್ಟನ್ ಆಗ ಹೋಗಿದ್ದಾರೆ. ನಾವ್ ಯಾರು ಒಪ್ಪಬಾರ್ದು, ಕ್ಯಾಪ್ಟನ್ ಅಂತ ನಾವು ಸ್ವೀಕರಿಸಬಾರ್ದು, ಕ್ಯಾಪ್ಟನ್ ಅಂತ ಒಪ್ಕೊಳ್ಳೇಬಾರ್ದು ಅಂತಾರೆ. ಮೇಡಮ್ ಇದು ನಿಮ್ ಮನೇನಾ, ಇದು ನಿಮ್ದಾ, ಏನ್ ನಿಮ್ ಸಾಮ್ರಾಜ್ಯನ ಇದು, ನೀವ್ ಹೇಳ್ದಂಗೆ ಕೇಳೋಕೆ? ಅಲ್ಲಿನ ಕಂಟೆಸ್ಟೆಂಟ್ ಗಳು ಆ ಮೇಡಮ್ ವಿರುದ್ಧ ಸ್ವಲ್ಪ ಬಾಯಿನೇ ಬಿಸ್ತಾ ಇಲ್ಲ. ಅದು ವೆರಿ 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 ಲೋ ಅಂತ ಹೇಳ್ಬೋದು. ನಿನ್ನೆ ಕಾವ್ಯ ಅಂತ ಸೂಪರ್ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾಗಿ ಟಕ್ಕರ್ ಕೊಟ್ರು ಅಶ್ವಿನಿ ಗೌಡ ಅವ್ರಿಗೆ. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಒಂದು ಕಾನ್ವರ್ಸೇಷನ್ ನಡೆದಾಗ, ಕ್ಲೀನಿಂಗ್ ಬಗ್ಗೆ ಆದಾಗ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಂತಾರೆ, ಗಿಲ್ಲಿ ಕರ್ತಾನೆ ಆದ್ರೂ ನೀವು ಬಂದಿಲ್ಲ ಅಂತ. ಆ ಟೈಮಲ್ಲಿ ಮಾತ್ರ ಸಖತ್ತಾಗಿ ಸ್ಟ್ಯಾಂಡ್ ತಗೊಂತಾರೆ. ಇಲ್ಲಿ ಕೂಡ ಇದೆ. ಯಾಕಂದ್ರೆ ನೀನ್ ಸ್ಟ್ಯಾಂಡ್ ತಗೋ, ಅವ್ನ್ ಸ್ಟ್ಯಾಂಡ್ ತಗೋ, ಮಧ್ಯದಲ್ಲಿ ನೀನ್ ಯಾಕೆ ತಗೊಂತೀಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಮೇಡಮ್ ಹಂಗ್ ಲೆಕ್ಕ ಹಾಕೊಂಡ್ರೆ ನಿಮ್ಮಷ್ಟು ಸ್ಟ್ಯಾಂಡ್ ತಗೊಂಡ್ರೆ ಬಿಗ್ ಬಾಸ್ ಮನೇಲಿ ಯಾರು ಇಲ್ಲ. ರೀಸೆಂಟ್ ಆಗಿ ಎಪಿಸೋಡ್ ಅಲ್ಲಿ ಮಲ್ಲಮ್ಮನಿಗೆ ಗಿಲ್ಲಿಗೆ ಜಗಳ ಇಟ್ಟಿದ್ದೆ, ನೀವು ಹೋಗಿ ಕೇಳು, ಹೋಗಿ ಜಗಳ ಆಡ ಅಂತ ಹೇಳ್ತೀರಾ, ಮಧ್ಯದಲ್ಲಿ ನೀವು ಹೋಗ್ತಾ ಇದ್ರ, ಗಿಲ್ಲಿ ನೀನ್ ಹೇಳಿದ ತಪ್ಪು ಹಾಗೆ ಈಗ ಅಂತ. ಆ ರೀತಿ ತಗೊಂಡ್ರೆ ಇಡೀ ಮನೆಯಲ್ಲಿ ಅತಿ ಹೆಚ್ಚಾಗಿಂತ ಮಧ್ಯದಲ್ಲಿ ಹೋಗಿ ನೀವು ಮಧ್ಯದಲ್ಲೇ ಇಂಟರ್ಫಿಯರ್ ಆಗಿ ಜಗಳಾಡಿರೋದು ನೀವೇ ಅತಿ ಹೆಚ್ಚು ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಅವಶ್ಯಕತೆನೇ ಇರಲ್ಲ. ಇಲ್ಲಿ ಇವ್ರದ್ದು ಏನ್ ಮಸ್ತ್ ಪ್ಲಸ್ ಮೈನಸ್ ಗೊತ್ತಾ? ಫಸ್ಟ್ ಆಫ್ ಆಲ್ ಇವರು ಬೇರೆಗೆ ರೆಸ್ಪೆಕ್ಟ್ ಕೊಡಲ್ಲ. ಗಿಲ್ಲಿಗೆ ನೀನ್ ಬಕೆಟ್ ಹಿಡಿತಾ ಇದೀಯಾ, ನಿಮ್ ಬಕೆಟ್ ಗಿಲ್ಲಿಗೆ ಅಂತೆಲ್ಲ ಹೇಳ್ತಾರೆ. ಆಲ್ಮೋಸ್ಟ್ ನೀವು ಅದನ್ನೇ ಮಾಡ್ತಾ ಇದ್ರ. ಸುಧೀರ್ಗ್ ಆಗಿರ್ಬೋದು, ಜಾನುಗ್ ಆಗಿರ್ಬೋದು, ರಾಶಿಗ್ ಆಗಿರ್ಬೋದು, ಮಲ್ಲಮ್ಗ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ರೀಸೆಂಟ್ ಆಗಿ ಮಾಳುಗ್ ಆಗಿರ್ಬೋದು, ನೀವು ಮಾಡ್ತಿರೋದು ಅದನ್ನೇ. ಎಲ್ಲರನ್ನ ಒಳ್ಳೆಯವ್ರು ಮಾಡ್ಕೊಂತಾರೆ. ಒಳ್ಳೆಯವರು ನಾನಂದ್ರೆ ಒಂದು ಡಿಗ್ನಿಟಿ, ನನ್ ಮಾತು ಕೇಳ್ಬೇಕು, ನಾನು ಈ ರೀತಿ ಇರ್ಬೇಕು ಅನ್ನೋ ಒಂದು ವೇಲ್ ಹೋಗ್ತಾ ಇದ್ರಿ. ನೀವು ಮಾಡ್ತಿರೋದು ಅದನ್ನೇ, ಸಪ್ರೇಟ್ ಅಲ್ಲ. ಆದ್ರೆ ಈ ಟೈಮಲ್ಲಿ ಮಾತಾಡ್ತಾ ಸ್ವಲ್ಪ ಹೀಟ್ ಆಫ್ ದ ಮೂಮೆಂಟ್, ಹೇ ಹೋಗಮ್ಮ ಅನ್ನೋ ಒಂದು ಮಾತು ಬರುತ್ತೆ. ಇವರು ನನಗೆ ಹೋಗೋ ಅಂತೀಯಾ, ಹೇ ಅಂತೀಯಾ, ಯೋ ಅಂತೀಯಾ? ಮೇಡಮ್ ನೀವ್ ಎಷ್ಟು ಪದಗಳೆಲ್ಲ ಯೂಸ್ ಮಾಡ್ತೀರಾ. ಕಾರ್ಟೂನ್ ಅಂತೀರಾ, ಪ್ರೀ ಪೌಡರ್ ಅಂತೀರಾ, ಬಕೆಟ್ ಅಂತೀರಾ, ಸ್ಲಮ್ ಅಂತೀರಾ, ಇನ್ನೂ ಏನಂತೀರಾ, ಅದ್ರ ಬಗ್ಗೆ ಕೇಸ್ ಬೇರೆ ಆಗಿದೆ. ಇವೆಲ್ಲ ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಿ ನಿಮ್ಮ ಹಿಡಿತದಲ್ಲೇ ಇರಲ್ಲ. ಇನ್ನೊಬ್ರ ಬಗ್ಗೆ ನೀವ್ ಹೇಗ್ ಕೇಳ್ತಾರೆ ಎಕ್ಸ್ಪೆಕ್ಟ್ ಕೊಡಿ ಅಂತ? ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್ ಅಂತ ಒಂದು ಮಾತಿದೆ. ನೀವು ಮರ್ಯಾದೆ ಕೊಟ್ಟು ನೀವು ಸರಿಯಾಗಿ ಇದು ಮಾಡಿದ್ರೆ ನಿಮ್ಮ ಎದುರುಗಡೆ ಮಾತಾಡೋರು ಕರೆಕ್ಟ್ ಆಗಿ ಮಾತಾಡ್ತಾರೆ. ನೀವೇ ಸರಿಯಾಗಿ ಮಾತಾಡಲ್ಲ ಅಂದ್ರೆ ನಿಮ್ಮ ಎದುರುಗಡೆ ಯಾವ ರೀತಿ ಸರಿಯಾಗಿ ಮಾಡ್ತಾರೆ? ಅಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಕಾವ್ಯ ಮಾತಾಡ ತಪ್ಪೇ ಇಲ್ಲ. ನೀವು ಅವ್ರ ಟೀಮಲ್ಲಿ ಇದೆ, ಕ್ಲೀನ್ ಮಾಡ್ಬೇಕಂತ ಒಂದು ಇರುತ್ತೆ. ಓಕೆ, ನಿಮಗೆ ಗೊತ್ತಿಲ್ಲ, ಸಾರಿ ನಂಗೆ ಗೊತ್ತಿಲ್ಲ, ಇಷ್ಟು ದಿನ ನಾನು ಕಿಚನ್ ಅಲ್ಲಿ ಇದ್ದೆ, ಇನ್ಮೇಲೆ ನಾನು ಬರ್ತೀನಿ ಬಿಡಿ, ಕಿಚನ್ ಅಲ್ಲಿ ಕೆಲಸ ಮಾಡಿದ್ರಲ್ಲ ಅಂದ್ಬಿಟ್ರೆ ಕತೆ ಬಗ್ಗರ್ದೇ ಹೋಯ್ತು. ಅಲ್ಲಿಗೆ ಬೇರೆ ವಿಷಯನೇ ಇಲ್ಲ.
ಅದನ್ನ ಹಿಡ್ಕೊಂಡು ಹೋ ಎಂದು ಆ ಎಂದು ಮುಚ್ಕೊಂಡು ಹೋಗ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾವ್ಯ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರು ಮುಚ್ಕೊಂಡು ಹೋಗ ಅಂತ ಹೇಳ್ತೀರ ನೀವು. ಇದು ಯಾವ ನ್ಯಾಯ? ಫಸ್ಟ್ ಆಫ್ ಆಲ್ ನೀವೇ ಸರಿ ಇರಲ್ಲ, ನೀವೇ ಕರೆಕ್ಟ್ ಆಗಿರಲ್ಲ, ನೀವೇ ಮರ್ಯಾದೆ ಕೊಟ್ಟು ಮಾತಾಡಲ್ಲ, ಬೇರೆಯಿಂದ ಹೇಗೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ತಪ್ಪು ತಾನೆ. ಸಿಂಪಲ್ ಆಗಿ ಗೊತ್ತಾಗುತ್ತೆ. ಅದು ಬಿಟ್ಬಿಡಿ. ಇದೆಲ್ಲ ಮಾಡಿದ್ಮೇಲೆ ಕೂಡ ಮತ್ತೆ ಅದು ನಾನು ಸರಿ ಮಾಡಿದೀನಿ ಅಂತ ಎಲ್ಲರ ಹತ್ರ ಇದು ಬೇರೆ ಮಾಡ್ತಾರೆ. ಗಿಲ್ಲಿ ಒಳ್ಳೆ ಪಾಯಿಂಟ್ ರೈಸ್ ಮಾಡ್ತಾನೆ. ಯಾಕೆ ಅಂದ್ರೆ ಗಿಲ್ಲಿ ನಿನ್ನ ಕಾಮಿಡಿಗಿಂತ ಗಿಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತುಂಬಾನೇ ಚೆನ್ನಾಗಿತ್ತು. ಗಿಲ್ಲಿ ಆಟ ಬದಲಾವಣೆ ಆಗಿದೆ ನಾನು ಅನ್ಕೊಂತೀನಿ. ಯಾಕಂದ್ರೆ ರಿಷಾ ಗೌಡ ಕೂಡ ಕ್ವಶನ್ ಮಾಡ್ತಾರೆ ಏನಂತ, ನೀವು ಒಳ್ಳೆ ನಾಯಕರಾಗಬೇಕಂದ್ರೆ ಟೀಮ್ ತಗೊಂಡು ಹೋಗ್ಬೇಕಾಗಿತ್ತು. ಟೀಮ್ ತಗೊಂಡು ಹೋಗೋದೇ ಒಳ್ಳೆ ನಾಯಕರ ಒಂದು ಇದು ಉದ್ದೇಶ ಆಗಿರುತ್ತೆ. ಒಂದು ಒಳ್ಳೆ ನಾಯಕ ಆಗಿರ್ತಾನೆ, ನಾಯಕನಾಗಿ ಗೆಲ್ಲಲು ಕ್ಯಾಪ್ಟನ್ ಆಗಲು ಸಹಜ ಇರುತ್ತೆ. ಬಟ್ ನೀವು ಮಾಡಿ ತಪ್ಪು ಅಂತ ಹೇಳಿ ಗಿಲ್ಲಿ ಅವರಿಗೆ ಅವರದೇ ಸ್ಟೈಲ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ. ಅದಾದ್ಮೇಲೆ ಕೂಡ ನಮ್ಮ ಗಿಲ್ಲಿ ಅಶ್ವಿನಿ ಕೂಡ ಮಾತ್ರ ಹೇಳ್ತಾರೆ, ನೀನು ಕಾವ್ಯ ನೀನು ತಗೊಳೋದಲ್ಲ, ಅವಳಿಗೆ ತಗೊಳೋದಲ್ಲ, ಇಡೀ ಮನೆಗೆ ತಗೋಬೇಕಂತೆ. ಏನಮ್ಮ ತಗೊಂಡಿರ? ಅನ್ನೆಸೆಸರಿ ಆಗಿ ಸುಮ್ನೆ ಸ್ಟ್ಯಾಂಡ್ ತಗೊಂತೀರಾ, ಅದ್ರಲ್ಲಿ ಅರ್ಥನೇ ಇರಲ್ಲ, ಅದಕ್ಕೆ ಅರ್ಥಕ್ಕೊಂದು ಪರ್ತನೇ ಇರಲ್ಲ. ಹೋಗಿ ಸುಮ್ನೆ ತಗೊಂಡು ಬಾಯಲ್ಲಿ ಬೀಳ್ತೀರಾ. ಲಾಸ್ಟ್ 3-4 ಡೇಸ್ ಇಂದ ಬದಲಾವಣೆ ಆಗಿತ್ತು, ಚೇಂಜ್ ಆಗಿದ್ರು, ಪರವಾಗಿಲ್ಲ ಅನ್ನೋ ಲೆವೆಲ್ಗೆ ಮತ್ತೆ ಬಂದು ಅಲ್ಲಿಗೆ ಬೀಳ್ತೀರಾ. ಮತ್ತೆ ಬಂದು ಅದೇ ತಪ್ಪು ಮಾಡ್ತಾ ಇದೀರಾ. ಸೇಮ್ ಮತ್ತೆ ಜಾನಿ ಇಂಟರ್ಫಿಯರ್ ಆಗ್ತಿರೋದಿಲ್ಲ, ಅವಶ್ಯಕತೆನೇ ಇರಲಿಲ್ಲ. ಈ ರೀತಿ ಆಗುತ್ತೆ. ಟೋಟಲ್ ಆಗಿ ಮನೆನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಶ್ವಿನಿ ಗೌಡ. ಅದು ಎಲ್ಲೋ ಅವರಿಗೆ ನೆಗೆಟಿವ್ ಆಗ್ತಾನೇ ಬರ್ತಾ ಇದೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಇನ್ನು ಅದಾದ್ಮೇಲೆ ನಮ್ಮ ಸೂರಜ್ ಅವರು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ, ಕಂಪ್ಲೀಟ್ ಆಗಿ ತಂಡಪರ ನಿಲ್ತಾರೆ. ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ಟಾಸ್ಕ್ ಎಲ್ಲ ಪಾಯಿಂಟ್ಸ್ ಎಲ್ಲ ಬರ್ತವೆ. ಪಾಯಿಂಟ್ಸ್ ಎಲ್ಲ ಬಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಹೆಚ್ಚಾಗಿ ನಮ್ಮ ರಘು ಟೀಮ್ ಇರುತ್ತೆ. ಆದ್ರೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಅವ್ರಿಗೆ ಅವಕಾಶ ಇರಲ್ಲ. ಕಾರಣ ಏನಂದ್ರೆ ಅವ್ರು ಆಲ್ರೆಡಿ ಅವರ ಟೀಮ್ ನಾಯಕ ಆಗಿರೋ ರಘು ಅವರು ನಾನ್ ತಗೊಂತೀನಿ, ನಮ್ಮ ಟೀಮ್ ಅವಶ್ಯಕತೆ ಇರಲ್ಲ ಅಂತ ಒಂದು ಡಿಸಿಷನ್ ತಗೊಂಡಿರ್ತಾರೆ. ಆದ್ರಿಂದ ಆಗಲ್ಲ. ಕೇವಲ 10 ಪಾಯಿಂಟ್ಗಳಿಂದ ಕಡಿಮೆ ಆಗ್ತಾರೆ. ಯಾರಿಗೆ? ನಮ್ಮ ಸೂರಜ್ ಟೀಮ್ ಅವರು ಅಭಿಷೇಕ್, ರಾಶಿಕಾ, ರಕ್ಷಿತಾ, ಸೂರಜ್ ಇವರು ಸ್ವಲ್ಪ ಕೇವಲ ಪಾಯಿಂಟ್ಗಳಲ್ಲೇ ಕಡಿಮೆ ಆಗ್ತಾರೆ. ತುಂಬಾ ಬೇಜಾರು ಕೂಡ ಆಗುತ್ತೆ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಅದೆಲ್ಲ ಆದ್ಮೇಲೆ ಟಾಸ್ಕ್ ಅಂತ ಬಂದಾಗ, ಕ್ಯಾಪ್ಟನ್ಸಿ ಅಂತ ಬಂದಾಗ ತುಂಬಾ ಜನ ಇರ್ತಾರೆ. ಅವ್ರನ್ನೆಲ್ಲ ಒಪ್ಕೋಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡ ಅಂತ ಹೇಳೋದು ಇವ್ರಿಗೆ ಅವಶ್ಯಕತೆನೇ ಇರಲಿಲ್ಲ. ಮುಖ್ಯವಾಗಿ ಇಲ್ಲಿ ಜಗಳ ಕೂಡ ಆಡ್ತಾರೆ. ರಘು ಧನು ಹತ್ರ ಜಗಳ ಆಡ್ತಾರೆ. ಅದಾದ್ಮೇಲೆ ನಮ್ಮ ಈ ತಂಡ ಕೂಡ ಆಗ್ತಾರೆ. ರಿಷಾ ಗೌಡ ಹತ್ರ ಕೂಡ ಜಗಳ ಆಡ್ತಾರೆ. ಅದಾದ್ಮೇಲೆ ಮುಖ್ಯವಾಗಿ ಇಲ್ಲಿ ಮಾತಾಡಬೇಕಾಗಿದ್ದೇನೆಂದ್ರೆ, ಈ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿದಾಗ ಒಂದು ಟಾಸ್ಕ್ ಅಂತ ಬರುತ್ತೆ, ಒಂದು ವ್ಯಕ್ತಿತ್ವ ಅಂತ ಬರುತ್ತೆ. ಅದಾದ್ಮೇಲೆ ನಮ್ಮ ಇದು ಸುಧೀರ್ ಅವರು ಕೂಡ ಅದೇ ಅಂತಾರೆ. ಸುಧೀರ್ ಅವರು ಕೂಡ ಪಾಯಿಂಟ್ಸ್ ಕೊಡ್ಬೇಕಾಗಿತ್ತು, ನಾವು ಕೊಟ್ಟು ಅಂತ ಹೇಳಿದ್ವಿ. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಒಳಗಡೆ ಹೋಗೋ ಡಿಸಿಷನ್ ಗಿಂತ ಮುಂಚೆನೆ ಪಾಯಿಂಟ್ಸ್ ಕೊಡ್ಬೇಕಾಗಿತ್ತು, ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿ ಎಷ್ಟು ಸ್ವಾರ್ಥಪರರು ಅಂದ್ರೆ ನಮ್ಮ ಸುಧೀರ್ ಮತ್ತೆ ನಮ್ಮ ಅಶ್ವಿನಿ ಗೌಡ ಕಂಪ್ಲೀಟ್ ಆಗಿ ಕಾವ್ಯನ ಗಿಲ್ಲಿನ ಟಾರ್ಗೆಟ್ ಮಾಡೋ ಸಿಚುವೇಶನ್ ಅಲ್ಲೇ ತಗೊಂಡ್ಬರ್ತಾರೆ. ಯಾಕಂದ್ರೆ ಕಾವ್ಯ ಗಿಲ್ಲಿ ಯಾವ ಟೀಮ್ ಅಲ್ಲಿ ಇರ್ತಾರೋ ಆ ಟೀಮ್ ಅಲ್ಲಿ ಪಾಯಿಂಟ್ಸ್ ಕಡಿತ ಮಾಡ್ತಾರೆ. ಅಲ್ಲಿ ಸುಮಾರಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಸುಮಾರಾಗೆಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳ್ತಾರೆ. ನೀವು ಉಸ್ತುವಾರಿಗಳಾಗಿ ಕರೆಕ್ಟ್ ಆಗಿದ್ರಾ? ಯಾರ್ಯಾರ ಪಾಯಿಂಟ್ಸ್ ಯಾರೋ ಚೇಂಜ್ ಮಾಡ್ಕೊಂಡಿದ್ದಾರೆ, ಯಾರ ಪಾಯಿಂಟ್ಸ್ ಯಾರೋ ತಗೊಂಡಿದ್ದಾರೆ. ಅದನ್ನ ಬಿಟ್ಬಿಟ್ಟು ನಮ್ಮದು ಮಾತ್ರ ನೀವು ಚೇಂಜ್ ಮಾಡ್ತೀರಾ ಅಂತಲ್ಲ, ಸರಿಯಾಗಿ ಇಕ್ತಾರೆ, ಸರಿಯಾಗಿ ಕ್ಲಾಸ್ ತಗೋರ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ ಅವ್ರ ಪಾಯಿಂಟ್ಸ್ ಮಾತ್ರನೇ ಕಡಿಮೆ ಮಾಡ್ತಾರೆ, ಬೇರೆ ಪಾಯಿಂಟ್ಸ್ ಕಡಿಮೆ ಮಾಡಲ್ಲ. ಅಲ್ಲಿ ಜಾಸ್ತಿ ಮಾಡ್ಲಿ ಕಡಿಮೆ ಮಾಡ್ಲಿ ಹೋಗಕ್ ಅವಕಾಶನೇ ಇರ್ಲಿಲ್ಲ. ಆ ಟೈಮಲ್ಲಿ ಏನು ಮಾಡಕ್ ಆಗಲ್ಲ. ಬಟ್ ಉಸ್ತುವಾರಿಗಳನ್ನ ತಗೊಂಡಾಗ ಉಸ್ತುವಾರಿಗಳು ಆಗ್ಲಿಲ್ಲ, ಅವರು ಸುಸ್ತುವಾರಿಗಳಾಗ್ಬಿಟ್ರು. ಕೆಲವರು ದೃಷ್ಟಿಲಿ ಕೆಟ್ಟರು ಕೂಡ ಆಗ್ತಾರೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಿತ್ತು ಏನಂತ, ಇವ್ರು ಹೋಗಲ್ಲ ಅಂತ. ಆದ್ರೂ ಕೂಡ ಅವ್ರನ್ನ ಪಾಯಿಂಟ್ ಕಡಿಮೆ ಮಾಡಿ ಉಸ್ತುವಾರಿಗಳ ಸ್ಥಾನಕ್ಕೆ ಧಕ್ಕೆ ತಗೊಂಬಂದ್ರ ಅಂದ್ರೆ ಇಲ್ಲಿ ತಪ್ಪಾಗಲ್ಲ, ಆ ರೀತಿ ಆಗುತ್ತೆ. ಇನ್ನು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಹೇಳಿದ್ರೆ ನಿನ್ನೆ ಆರ್ಗ್ಯುಮೆಂಟ್ ಆಗಿದ್ದು ಅಶ್ವಿನಿ ಗೌಡ ಕಾವ್ಯ. ನನಗಂತೂ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಕಾವ್ಯದವರು ಸ್ಟ್ಯಾಂಡರ್ಸ್ ತಕ್ಕತ್ತಾಗೆ ಇತ್ತು. ಈ ಸ್ಟ್ಯಾಂಡ್ ಬೇಕಾಗಿತ್ತು. ಎಲ್ಲೋ ಲೋ ಆಗ್ತಾ ಇದ್ರು, ಕಳೆದು ಹೋಗ್ತಾ ಇದ್ರು ಅನ್ನೋ ಟೈಮ್ ಅಲ್ಲಿ ಒಳ್ಳೆ ಸ್ಟ್ಯಾಂಡ್ ತಗೊಂಡು ಒಳ್ಳೆ ಟಕ್ಕರ್ ಕೊಟ್ರ ಅಶ್ವಿನಿಗೆ. ಇದು ಬೇಕಾಗಿತ್ತು. ಕಂಪಲ್ಸರಿ ಇದನ್ನ ರಿಪೀಟ್ ಮಾಡ್ತಾನೆ ಇದ್ರೆ ಕಾವ್ಯಗೆ ಸಪರೇಟ್ ಫ್ಯಾನ್ ಬೇಸ್ ಬರೋಲ್ಲಿ ಯಾವುದೇ ಸಂದೇಹ ಬೇಡ. ಕರೆಕ್ಟ್ ಆಗಿ ಫ್ಯಾನ್ಸ್ ಬೇಸ್ ಬರುತ್ತೆ. ಇನ್ನು ಅದಾದ್ಮೇಲೆ ಸೂರಜ್ ಅವರು ಸ್ವಲ್ಪ ಫೀಲ್ ಆಗ್ತಾರೆ. ಸೂರಜ್ ಅವರು ಏನು ಅಂದ್ರೆ, ನಾನು ತಗೊಂಡ ನಿರ್ಧಾರ ಗೆದ್ದಿದ್ದೆ ತುಂಬಾ ಚೆನ್ನಾಗಿತ್ತು, ಬಟ್ ಟೀಮ್ ಇದರಿಂದ ಹೋದಾಗ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದ್ರೆ ಸೋಲ್ತಾರೆ, ಅಲ್ಲಿ ಕೂಡ ಅಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ ಗಿಲಿನಟ
ಕೆಂಪೇಗೌಡ ಮೀಸೆ ಬೇರೆ ಬರುತ್ತೆ. ಕೆಂಪೇಗೌಡನ ರಾಜವಲನ್ ಏದೋ ಒಂದು ಯಾವ್ದೋ ನಿಮ್ಗೆ ಯಾವ್ದು ಬೇಕಂತ ತಗೊಳ್ಳಿ. ಆ ಸ್ಟೇಟಸ್ ಬರುತ್ತೆ. ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ. ನನಗಂತೂ ಪರವಾಗಿಲ್ಲ, ಅದೇ ಗೆಟಪ್ ಅಲ್ಲಿ ನೋಡಿ ಸಾಕಾಯ್ತು. ಒಂದು ಹೊಸ ಗೆಟಪ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಪರವಾಗಿಲ್ಲ, ಆ ಗೆಟಪ್ ಕೂಡ ತುಂಬಾನೇ ಇಷ್ಟ ಆಯ್ತು. ಇನ್ನು ಆದ್ಮೇಲೆ ಸಪರೇಟ್ ಆಗಿ ನಮ್ಮ ಹೇಳ್ಬೇಕಂದ್ರೆ ಧ್ರುವಂತ್ ಅವ್ರ ಬಗ್ಗೆ ಹೇಳ್ಬೇಕು. ಧ್ರುವಂತ್ ಅವರು ಕೂಡ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ಸ್ಟ್ಯಾಂಡ್ ತಗೊಂಡಿದ್ರು ಈ ವಿಷಯದಲ್ಲಿ. ಯಾಕಂದ್ರೆ ಅಲ್ಲಿ ತುಂಬಾ ಜನ ಮಾತಾಡ್ತಾ ಇದ್ರು. ಇಲ್ಲಿ ಈ ವಿಷಯ ಅದೇನೆ, ಅಲ್ಲಿ ತಪ್ಪಿದ್ರು ಕೂಡ ಮಾತಾಡೋದೇ ಇಲ್ಲ. ಚಂದ್ರಪಾಪು ವಾಯ್ಸ್ ರೈಸ್ ಮಾಡಿದ್ರು ನಿನ್ನೆ. ಧ್ರುವಂತ್ ಅವರಂತ ಕಂಪ್ಲೀಟ್ ಆಗಿ ಗಿಲ್ಲಿಗೆ ಮತ್ತು ಕಾವ್ಯಗೆ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಸ್ಟ್ಯಾಂಡ್ ತಗೋಬೇಕು, ಯಾರ ನ್ಯಾಯ ಪರವಿರುತ್ತೆ ಅವ್ರು ಸ್ಟ್ಯಾಂಡ್ ತಗೋಬೇಕು. ಅಶ್ವಿನಿ ಅವರು ಬೇಕಂತಾನೆ ಇದು ಮಾಡ್ತಾ ಇದಾರೆ, ಬೇಕಂತಾನೆ ಅದು ಮಾಡ್ತಾ ಇದಾರೆ, ಇದು ಅವ್ರ ತಪ್ಪು ಅಂತ ಹೇಳಿ ಅವ್ರ ಮುಂದೆ ಹೇಳಲ್ಲ, ಸ್ವಲ್ಪ ಬೆನ್ನಿಂದ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂತೀನಿ. ಬಟ್ ಗಿಲ್ಲಿ ಹತ್ರ ಹೇಳ್ತಾ ಇದ್ರು, ನಾವ್ ಯಾರಿಗೂ ಎದುರೋದ ಬೇಡ, ಯಾರು ಸರಿ ಇರ್ತಾರೆ ಅವ್ರು ಮಾತ್ರ ಅವ್ರ ಪರ ನಾವು ಸ್ಟ್ಯಾಂಡ್ ತಗೋಣ ಅಂತ ಹೇಳಿ ಧ್ರುವ ಅವ್ರು ಹೇಳ್ತಾ ಇದ್ರು. ನಿನ್ನೆ ಧ್ರುವ ಅವರು ಮಾತಾಡೋ ಕೆಲವು ವಿಷಯಗಳಲ್ಲಿ ತುಂಬಾ ಕಂಪ್ಲೀಟ್ ಆಗಿ ಇಷ್ಟ ಆಯ್ತು. ಸ್ವಲ್ಪ ಬದಲಾಗ್ತಾರೆ, ಸ್ವಲ್ಪ ಬಾಯಿ ಬಿಸ್ತಾ ಇದ್ದಾರೆ, ಆಟಕ್ಕೆ ಎಂಟ್ರಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಇನ್ನು ಅಭಿಷೇಕ್ ಅಷ್ಟೇನೆ. ಇಲ್ಲಿ ಇನ್ನೊಂದು ಕಂಪ್ರೆಸರ್ ರೂಮ್ ಹೋಗಿ ಬಂದ್ಮೇಲೆ ರಕ್ಷಿತಾ ಶೆಟ್ಟಿ ಅವರ ಒಂದು ಸ್ಟ್ಯಾಂಡ್ ಅನ್ನೆಸೆಸರಿ ಆಗಿತ್ತು. ಅಲ್ಲಿ ಬೇಕೇ ಇರ್ಲಿಲ್ಲ, ಬೇಕಾಗಿರ್ಲಿಲ್ಲ. ಅವ್ರು ಔಟ್ ಟೀಮ್ ಅಲ್ಲ, ನೀವು ಔಟ್ ಟೀಮ್ ಆಗಿದ್ರೆ ನೀವು ಜಗಳ ಆಡ್ಬೋದು, ತಪ್ಪಿಲ್ಲ. ಅದ್ ಬಿಟ್ಬಿಟ್ಟು ನೀವು ಸೆಲ್ಫಿಸ್ ಆಗಿದ್ರೆ ನೀವು ಸೆಲ್ಫಿಶ್ ಹೌದಮ್ಮ, ಸೆಲ್ಫಿಸ್ ಆಟ ಗೆಲ್ಕೋಸ್ಕರ ಸೆಲ್ಫಿಶ್ ಆಗ್ಲೇಬೇಕು. ಈ ಪ್ರಪಂಚದಲ್ಲಿ ಯಾರು ಸ್ವಾರ್ಥಿಗಳಲ್ಲಿ ಹೇಳಿ? ಎಲ್ಲರೂ ಸ್ವಾರ್ಥಿಗಳೇ. ಒಂದು ಟೀಮ್ ಅಂತ ಹೇಳ್ತಾರ, ನಿಮ್ ಟೀಮಲ್ಲಿ ಒಬ್ರೇ ಗೆಲ್ಲೋದು, ಒಬ್ರಿಗೆ ಕಪ್ ಕೊಡ್ತೀವಿ ಅಂದ್ರೆ ಕರ್ಕೊಂಡ್ಬಂದು 5 ಜನ ಕಪ್ ಕೊಡಕ್ಕಾಗಲ್ಲ. ಅವ್ರು ಹೆಂಗಾನ ಹೋಗ್ಲಿ, ನಾನೇ ತಗೊಂತೀನಿ ಕಪ್ ಅಂತಾರೆ. ಅದು ಸಿಂಪಲ್. ಏನೋ ಫುಟೇಜ್ಗೋಸ್ಕರ ಮಾಡ್ತದಂದ್ರೆ ಅದು ಯಾವ ರೀತಿ ಅಂದ್ರೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂತ ಸುಮ್ನೆ ಇದು ಮಾಡ್ತಾ ಇದ್ರು. ಆ ಟೈಮಲ್ಲಿ ಈ ಟೀಮ್ ಎಲ್ಲ ಯಾಕೆ ರಿಯಾಕ್ಟ್ ಮಾಡೋದಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಹತ್ರ ಪಾಯಿಂಟ್ಸ್ ಇದಾವೆ, ಎಲ್ಲ ಕದ್ಕೊಂಡಿದ್ದಾರೆ. ಇಲ್ಲಿ ಏನಂದ್ರೆ ಮುಖ್ಯವಾಗಿ ಕದ್ದಿದ್ದಾರೆ ಅನ್ನೋ ಒಂದಕ್ಕೆ ಅದಕ್ಕೆ ಇದು ಬರುತ್ತೆ. ಯಾಕಂದ್ರೆ ಧನುಷ್ ಪಾಯಿಂಟ್ಸ್ ಎಲ್ಲ ರಕ್ಷಿತಾ ಶೆಟ್ಟಿ ಕದ್ದಿರ್ತಾರೆ ಪಾಯಿಂಟ್ಸ್ ಎಲ್ಲ. ಆದ್ರಿಂದ ಅವ್ರ ಪಾಯಿಂಟ್ ಜಾಸ್ತಿ ಇರೋ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಹೆಚ್ಚಾಗಿ ಸ್ಕೋಪ್ ಕೊಡ್ತಾರೆ, ಅವ್ರಿಗೆ ಜಾಸ್ತಿ ಪಾಯಿಂಟ್ ಇರ್ತಾರೆ. ನಾವು ಸೋತ್ ಬರ್ತೇವೆ ಅನ್ನೋ ಭಯದಲ್ಲಿ ನಾನು ತಗೊಂಡೆ ಅನ್ನೋ ಒಂದು ನಿರ್ಧಾರ ಅಂತ ತಿಳಿಸ್ತಾರೆ. ಮೋಸ್ಟ್ಲಿ ಆ ಕಾರಣಕ್ಕೆ ಅವ್ರು ರಿಯಾಕ್ಟ್ ಆಗಿತ್ತು ಅನ್ಸುತ್ತೆ. ಬಟ್ ಅವಶ್ಯಕತೆ ಇರ್ಲಿಲ್ಲ, ಅವ್ರ ಟೀಮ್ ಮೇಟ್ಸ್ ಸುಮ್ನೆ ಇದ್ರು ಅಂತ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಇಲ್ಲಿ ಕೆಲವರು ಕಾಣ್ಲೇ ಇಲ್ಲ. ಮಲ್ಲಮ್ಮ ಆಗಿರ್ಬೋದು, ನಮ್ಮ ಮಾಳು ಆಗಿರ್ಬೋದು, ರಾಸಿಕಾ ಅಷ್ಟೇನೆ ಸರಿಯಾಗಿ ಬಕೆಟ್ ಹಿಡಿತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ. ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಅವ್ರ ವಿರುದ್ಧ ಒಂದು ಮಾತು ಆಡಲ್ಲ. ಇಲ್ಲಿ ನೀವು ಪ್ರಶ್ನೆ ಕೇಳ್ಬೋದು, ಅವ್ರ ವಿರುದ್ಧ ಸುಮ್ನೆ ವಿರುದ್ಧ ಯಾಕೆ ಮಾತಾಡ್ಬೇಕಂತ. ಕಾವ್ಯ ಪರ ಬಂದಾಗ ಅಲ್ಲಿ ಯಾವ ರೀತಿ ಆದ್ರೆ ನಮ್ಮ ಸ್ಪಂದನ ಅವರು ಸ್ವಲ್ಪ ಸ್ಟ್ಯಾಂಡ್ ತಗೊಂಡ್ರೆ, ಅಲ್ಲಿ ನೀವು ಕೂಡ ಮೇಡಮ್ ನೀವು ಮಾಡಿದ ತಪ್ಪು, ಆ ರೀತಿ ಎಲ್ಲ ಮಾತಾಡಬಾರ್ದು, ಆ ಮಾಡಿದ್ರ ಇಲ್ಲ ಅಂತೆಲ್ಲ. ಬಟ್ ಆ ಟೀಮಲ್ಲಿ ಇದ್ದಿದ್ರೆ, ಆ ಟೀಮಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಪ್ಕೋ, ಅದ್ ಬಿಟ್ಬಿಟ್ಟು ಸುಮ್ನೆ ಈ ರೀತಿ ಎಲ್ಲ ಮಾತಾಡ್ಬಿಡಿ ಅಂತ ಏನೋ ಒಂದು ಮಾತಾಡ್ಲೇಬೇಕು ಆ ಟೈಮಲ್ಲಿ ಅನ್ಸ್ತಾ ಇತ್ತು. ಇನ್ನ ಕಂಟೆಸ್ಟ್ ಬಂದಾಗ ಸೂರಜ್ ಅವರು ಕಾಮ್ ಅಂಡ್ ಕಂಪೋಸ್ ಅಂತ ಹೇಳ್ಬೋದು. ತುಂಬಾ ಸೈಲೆಂಟ್ ಗಾಯ್, ಒಳ್ಳೆ ಕ್ಯಾರೆಕ್ಟರ್, ಅಷ್ಟೇನ್ ಮಾತಿಲ್ಲ ಅಂದ್ರೆ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರು. ಪ್ರೇಕ್ಷಕರ ಮನಸ್ಸಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಇನ್ನ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳ ಮನಸ್ಸು ಹಾಳು ಮಾಡಿದ್ದು ಮಾತ್ರ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಹೈಲೈಟ್ ಆಗಿದ್ದು ನಿನ್ನೆ ಎಪಿಸೋಡ್ ಅಲ್ಲಿ ಅಷ್ಟೇ ಅನ್ಸುತ್ತೆ ಮೋಸ್ಟ್ಲಿ. ಗಿಲ್ಲಿ ಕಾವ್ಯ ಅಂತ ಬಂದಾಗ ಅವ್ರ ಪೇರ್ ಹಂಗೆ ನಡೀತಾ ಇದೆ. ಮೇನ್ ಅಂದ್ರೆ ಪೇರ್ ಅಂದ್ರೆ ಜೊತೆಗಿರ್ತಾರೆ, ಜೊತೆ ಮಾತಾಡ್ತಾರೆ, ಜೊತೆಗೆ ಇರ್ತಾರೆ. ಒಳ್ಳೆ ಒಂದು ಕಂಟೆಂಟ್ ಕೊಡೋದ್ರಲ್ಲಿ ಯಾವುದೇ ಇದಿಲ್ಲ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಬರ್ತಾ ಇದೆ, ತುಂಬಾ ನೆಗೆಟಿವ್ ಆಗ್ತಾ ಇದಾರೆ. ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನೀವು ಮಾತ್ರ ಎಲ್ಲದರಲ್ಲೂ ಸ್ಟ್ಯಾಂಡ್ ತಗೊಂತೀರಾ, ಬೇರೆ ಸ್ಟ್ಯಾಂಡ್ ತಗೊಂಡಾಗ ತಪ್ಪು ಅಂದ್ರೆ ಅದ್ ಯಾವ ರೀತಿ ಸರಿ ಗೊತ್ತಿಲ್ಲ. ಇನ್ನು ಜಾನಿ ಅವರಷ್ಟೇನೆ, ನಾನ್ ಛತ್ರಿ ಹಿಡಿತೀನಿ, ಛತ್ರಿ ಹಿಡಕ್ ಬಂದಿನಿ, ನಾನು ಛತ್ರಿನೇ, ನಿಮ್ಮ ಹತ್ರ ಛತ್ರಿ ಆಟ ಆಡಲ್ಲ ಅಂತಾರೆ. ಅಶ್ವಿನಿ ಗೌಡ ಅವರಿಗೆ ಛತ್ರಿ ಹಿಡಕ್ ಬಂದಿಳಂತೆ. ಯಾನಮ್ಮ ನಿಮ್ ಮಾತುಗಳು. ನಿಮ್ಗೆ ಸ್ಪೆಷಲ್ ಆಗಿ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೆಂಗಾಗುತ್ತೆ ಹೇಳಿ? ಕಂಪಲ್ಸರಿ ನೀವು ಸ್ವಂತ ಆಟ ಆಡಿದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನಾನು ಅವ್ರಿಗೆ ಛತ್ರಿ ಹಿಡಕ್ ಬಂದಿದ್ದೀನಿ, ನಾನು ಛತ್ರಿ ಹಿಡಕ್ ಬಂದಿದ್ದೀನಿ, ನಾನು ಛತ್ರಿ ಆಟ ಆಡಲ್ಲ ಅಂತೆ. ನಿಮ್ಗೆ ನೀವೇ ಛತ್ರಿ ಹಿಡ್ಕೋಬೇಕು, ಬೇರೆ ಛತ್ರಿ ಇಟ್ಟರೆ ನಿಮ್ಮನ್ನ ಛತ್ರಿ ಅಂತ ಹೊರಗಡೆ ಜನ ಕಂಪಲ್ಸರಿ. ಇನ್ನು ಅದಾದ್ಮೇಲೆ ಮಲ್ಲಮ್ಮ ಅಷ್ಟೊಂದೇನಿಲ್ಲ, ಮಾತು ಇಲ್ಲ, ಕತೆ ಇಲ್ಲ ಅನ್ನಂಗಾಯ್ತು. ಮಾಳು ಅದಾಯ್ತು, ಸ್ವಲ್ಪ ಪರವಾಗಿಲ್ಲ, ಓಪನ್ ಅಪ್ ಆಗಿದ್ದಾರೆ. ಸೂರಜ್ ಅವ್ರು ಚೆನ್ನಾಗಿ ಆಡಿದ್ರು. ರಿಷಾ ಗೌಡ ಮಾತ್ರ ಅವ್ರ ಆಟ ಅವ್ರು ಆಡಿದ್ದಾರೆ. ಸ್ವಲ್ಪ ಅವ್ರು ಕೂಡ ಟಂಗ್ ಸ್ಲಿಪ್ ಆಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಸೂರಜ್ನವ್ರನ್ನ ಆ ರೀತಿ ಅನ್ನೋ ತಪ್ಪು ಏನಂತ ದಡ್ಡ ಫೂಲು ಅದು ಇದೆಲ್ಲ. ರಘು ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ ಅಂತ ಅನಿಸ್ತಾ ಇತ್ತು. ಮಾತೇನು ಕಡಿಮೆ ಮಾಡ್ತಾ ಇದ್ರು. ಇನ್ನು ಆದ್ಮೇಲೆ ರಾಸಿಗ ಅಶ್ವಿನಿ ಗೌಡ ಅಡ್ಡ ಬಕೆಟ್ ಹಿಡಿತಾರೆ. ಅವ್ರ ಹತ್ವರ ಸುತ್ತ ಇರ್ತಾರೆ. ಈಗ ಹೊಸದಾಗಿ ಸೂರಜ್ ಅವರು ಬರೋ ಸುತ್ತ ಇದ್ದಾರೆ. ಇಂಡಿವಿಜುವಲ್ ಗೇಮು, ಇಂಡಿವಿಜುವಲ್ ಆಟ, ಇಂಡಿವಿಜುವಲ್ ಮಾತು, ಇಂಡಿವಿಜುವಲ್ ಒಂದು ಆರ್ಗ್ಯುಮೆಂಟ್, ಒಂದು ಸ್ಟ್ಯಾಂಡ್ ಅಂತೂ ಅವ್ರಿಗೆ ಏನು ಇರಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇನ್ನು ಅದಾದ್ಮೇಲೆ ರಕ್ಷಿತಾ ಓಕೆ ಕಾಣಿಸ್ತಾ ಇದಾರೆ, ಅಲ್ಲೆಲ್ಲ ಕಾಣಿಸ್ತಾ ಇದಾರೆ, ಆಟನೂ ಆಡ್ತಾ ಇದಾರೆ.
ಇನ್ನು ಅದಾದ್ಮೇಲೆ ಅಭಿಷೇಕ್ ಸೈಲೆಂಟ್ ಸ್ವಲ್ಪ ಅಲ್ಲಲ್ಲಿ ಅನ್ಸ್ತಾ ಇತ್ತು. ಬಟ್ ಒಂದು ಟೈಮಲ್ಲಿ ಸ್ಟ್ಯಾಂಡ್ ತಗೊಂಡು ಚೆನ್ನಾಗಿತ್ತು. ಧನುಷ್ ಗೌಡ ಕೂಡ ರಘು ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಕಾವ್ಯರ ಕೂಡ ಹೇಳ್ತಾರೆ, ಕಾವ್ಯ ಇದು ಕರೆಕ್ಟ್, ನೀವು ಮಾಡಿದ್ದು ಕರೆಕ್ಟ್ ಆಗಿ ಮಾತಾಡಿದ್ಯಾ, ಏನ್ ಪ್ರಾಬ್ಲಮ್ ಇಲ್ಲ ಬಿಡು ಅಂತೆಲ್ಲ ಹೇಳ್ತಾರೆ. ಸುಧೀರ್ ಅಂತೂ ಅಷ್ಟೇನೆ ಜಾಹ್ನವಿ ಮೇಡಮ್ ಅಶ್ವಿನಿ ಮೇಡಮ್ ಅಂತ ತಿರ್ತಾ ಇರ್ತಾರೆ. ಆಟ ಅಂತ ಬಂದಾಗ ಏನ್ ಆಡ್ತಾರೆ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ನೆಗೆಟಿವ್ ಬರ್ತಾ ಇದೆ ಅವ್ರ ಮೇಲೆ. ಇನ್ನು ಅದಾದ್ಮೇಲೆ ಕಂಟೆಸ್ಟೆಂಟ್ ಗಳು ಇಷ್ಟೆಲ್ಲ ಹೇಳಿದೆ. ಆಟಗಳ ಬಂದಾಗ ಈ ರೀತಿ ಆಗಿತ್ತು. ಕೆಲವು ಕಂಟೆಸ್ಟೆಂಟ್ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಡ, ಕಂಪಲ್ಸರಿ ಡೈಲಿ ಎಪಿಸೋಡ್ ನಾವು ನೋಡೋದು ಏನಂದ್ರೆ, ಅಬ್ಸರ್ವ್ ಮಾಡೋದು ಜಾಸ್ತಿ ಕಂಟೆಂಟ್ ಇರೋದು ಯಾರ್ದಿರುತ್ತೆ ಅಂದ್ರೆ, ಗಿಲ್ಲಿದಿರುತ್ತೆ, ಸ್ವಲ್ಪ ಕಾವ್ಯದಿರುತ್ತೆ, ಅಶ್ವಿನಿ ಗೌಡ ಇರುತ್ತೆ, ಇವು ಸುತ್ತಾನೆ ತಿರ್ತಾನೇ ಇರುತ್ತೆ. ರೀಸೆಂಟ್ ಆಗಿ ಇನ್ನು ತುಂಬಾ ಜನ ಆಕ್ಟಿವ್ ಆಗ್ತಾ ಇದಾರೆ. ಅದೇ ರೀತಿ ಆಗ್ಲಿ, ಚೆನ್ನಾಗಿ ಆಡ್ಲಿ ಇನ್ಮೇಲೆ ಅಂತ ಹೇಳೋಣ. ನನ್ಗೆ ಅನ್ಸಿದ್ದು ನಿನ್ನೆ ಎಪಿಸೋಡ್ ಅಲ್ಲಿ ಇಷ್ಟು ಮಾತ್ರ ಹೈಲೈಟ್ ಪಾಯಿಂಟ್ಸ್ ಅಂತ ಹೇಳೋಣ. ಎಪಿಸೋಡ್ ಎಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗೇ ಇತ್ತು ನಿನ್ನೆ ನೋಡಿದಾಗ ಅಂತ. ಇನ್ನ ದೀಪಾವಳಿ ಸೆಲೆಬ್ರೇಷನ್ಸ್ ಎಲ್ಲ ಇರ್ತವೆ. ಈ ಸೆಲೆಬ್ರೇಷನ್ಸ್ ಅಲ್ಲಿ ನಮ್ಮ ಗಿಲ್ಲಿ ನಟ ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡಿರ್ತಾರೆ, ಒಳ್ಳೆ ಚೆನ್ನಾಗಿರ್ತಾರೆ. ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಎಲ್ಲ ಹೊಡಿತಾರೆ. ಪಟಾಕಿ ಹೊಡಬೇಕಾದ್ರೆ ಮನೆಯಿಂದೆಲ್ಲ ಊಟ ಬರುತ್ತೆ, ಕಂಪಲ್ಸರಿ ಮನೆಯಿಂದೆಲ್ಲ ಯಾರೆಲ್ಲ ಊಟ ಬರುತ್ತೆ, ಊಟ ಮಾಡ್ತಾ ಇರ್ತಾರೆ ಮನೆ ಊಟ ಬಂದಾಗ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ದೀಪಾವಳಿ ಹಬ್ಬಕ್ಕಾಗಿ ಮನೆಯಿಂದ ಊಟ ಕರ್ತಾರೆ ಬಿಗ್ ಬಾಸ್ ಅವರು. ಒಬ್ಬೊಬ್ಬರದ್ದು ಒಂದು ಸ್ಪೆಷಲ್ ಬರ್ತಾ ಇತ್ತು. ತುಂಬಾ ಎಮೋಷನ್ ಕೂಡ ಆಗ್ತಾ ಇದ್ರು. ಯಾಕೆ ಅಂದ್ರೆ ಆ ಮನೆ ಊಟ ಅಲ್ವಾ, ಅಲ್ಲಿ ಇಷ್ಟು ದಿನ ಸ್ವಲ್ಪ ಎಷ್ಟೇ ಆಗ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಊಟ ಕಡಿಮೆ ಅಂದ್ರೆ ಈಗ ಮಾಡ್ಕೋಬೇಕು, ತಿನ್ಬೇಕು, ಟೈಮ್ ಸರಿರಲ್ಲ, ರೇಷನ್ ಕೂಡ ಹೆಚ್ಚಾಗಿ ಕೊಡಂಗಿಲ್ಲ, ಕರೆಕ್ಟ್ ಆಗಿ ಲಿಮಿಟ್ ಆಗಿ ಕೊಟ್ಟಿರ್ತಾರೆ, ಏನ್ ಬೇಕಾದ್ ಮಾಡಂಗಿಲ್ಲ, ರೂಲ್ಸ್ ಎಲ್ಲ ಇರ್ತವೆ. ಆ ರೀತಿ ಇದ್ದಾಗ ಮನೆ ಊಟ ಬಂದಾಗ ತುಂಬಾ ಎಲ್ಲರಿಗೂ ಖುಷಿ ಆಗೋದು ಗ್ಯಾರಂಟಿ. ಎಲ್ಲರಿಗೂ ದೀಪಾವಳಿ ಹಬ್ಬ ಶುಭಾಶಯಗಳು ಹೇಳ್ತಾರೆ. ನಮ್ಮ ಧ್ರುವಂತ್ ಅವರು ಒಂದು ಪೇಪರ್ ಹಿಡ್ಕೊಂಡು ಟಾಸ್ಕ್ ಪೇಪರ್ ಓದೋದೇ ಒಂದು ಖುಷಿ ಮಾರೆ. ಆ ರೀತಿ ಎಲ್ಲ ಓದ್ತಾ ಇರ್ತಾರೆ. ನೀಟಾಗಿ ಬಿಗ್ ಬಾಸ್ ಗೆ ಡಾಮಿನೇಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಆ ವಾಯ್ಸ್ ಅಲ್ಲಿ ಓದ್ತಾ ಇರ್ತಾರೆ. ದೀಪಾವಳಿ ಸೆಲೆಬ್ರೇಷನ್ ಆಗುತ್ತೆ. ಇನ್ನು ಇದಾದ್ಮೇಲೆ ಅಷ್ಟೇನೆ, ತಪ್ಪು ಮಾಡ್ಬಿಟ್ಟು ಎಲ್ಲರ ಹತ್ರ ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲರ ತಿಳ್ಕೊಂತ ಬರ್ತಿರ್ತಾರೆ ನಮ್ಮ ಅಶ್ವಿನಿ ಗೌಡ. ಅವ್ರ ಕೆಲಸನೇ ಅದು. ಇನ್ನು ಅದಾದ್ಮೇಲೆ ಹೈಲೈಟ್ ಆಗಿದ್ದು ನಿನ್ನ ಎಪಿಸೋಡ್ ಅಲ್ಲಿ ಟಾಸ್ಕ್ ಮುಗಿತ್ತು. ಟಾಸ್ಕ್ ಆದ್ಮೇಲೆ ಕ್ಯಾಪ್ಟನ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರು. ಅವೆಲ್ಲ ಆರ್ಗ್ಯುಮೆಂಟ್ ಗಳಾಗಿದ್ವು, ಎಲ್ಲರೂ ಕೇಳಿದ್ರು ಅಷ್ಟಕ್ಕಷ್ಟೇ. ಬಟ್ ಅಶ್ವಿನಿ ಗೌಡ ಅವರ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಸೆಂಟ್ರಲ್ ಹೋಗಿ ನಂದೊಂದಿರ್ಲಿ, ನಂದೇ ಲೀಡ್ಲಿ ಅನ್ನೋ ಹಂಗೆ ಹೋದ್ರು, ಮಾತಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಹಬ್ಬ, ಟಾಸ್ಕ್, ವ್ಯಕ್ತಿತ್ವ ಅಂತ ತಗೊಂಡಾಗ, ಈ ಎಪಿಸೋಡ್ ಅಲ್ಲಿ ವ್ಯಕ್ತಿತ್ವ ಅಂತ ತಗೊಂಡಾಗ ಮತ್ತೆ ವ್ಯಕ್ತಿತ್ವ ಕಳ್ಕೊಂಡ್ರು ಅಶ್ವಿನಿ ಗೌಡ, ಜಾನಿ ಅವರು ಕಂಪ್ಲೀಟ್ ಆಗಿ. ಇನ್ನ ರಿಷಾ ಗೌಡ, ರಘು ಅವ್ರು ಕಳ್ಕೊಂಡಿರ್ಬೋದು, ಮುಂದಿನ ಗೆಲ್ಬಹುದು. ಮುಖ್ಯವಾಗಿ ಅವರು ಕ್ಯಾಪ್ಟನ್ ಆಗೋಕೆ ಅರ್ಹರಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ನನಗಂತೂ ತಪ್ಪು ಅನ್ಸ್ಲಿಲ್ಲ. ಇನ್ನು ಅದಾದ್ಮೇಲೆ ಮಲ್ಲಮ್ಮ ಮಾಳು ಹೇಗಿದ್ದಾರೆ ಹಾಗೇನೆ ಇದ್ದಾರೆ. ಇನ್ನು ಆಮೇಲೆ ರಿಷಿಕಾ ಶೆಟ್ಟಿ ಸ್ವಲ್ಪ ಆಟ ಆಡ್ಬೇಕು, ಕಡಿಮೆ ಆಗ್ತದೆ ಅನಿಸ್ತಾ ಇದೆ ಖಂಡಿತವಾಗ್ಲು. ಅವ್ರ ಹಿಂದೆ ಬಿಟ್ಬಿಟ್ಟು ನಿಮ್ ಇಂಡಿಯಾದಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ದಿನ ಅಶ್ವಿನಿ ಕೂಡ ಹಿಂದೆ ಇರ್ತಾ ಇದ್ರು, ಈಗ ಸೂರಜ್ ಅವ್ರ ಹಿಂದೆ ಇರ್ತಾ ಇದ್ರ. ಅಷ್ಟೇ ಡಿಫ್ರೆನ್ಸ್ ಏನ್ ಕಾಣ್ತಾ ಇಲ್ಲ. ಇನ್ನ ಸ್ಪಂದನ ಪರವಾಗಿಲ್ಲ, ಓಪನ್ ಅಪ್ ಆಗಿದ್ದಾರೆ. ಕಾವ್ಯ ಅಂತ ಎಕ್ಸಲೆಂಟ್ ಹೇಳ್ಬೋದು. ನಿನ್ನ ಎಪಿಸೋಡ್ ಅಲ್ಲಿ ಖಂಡಿತವಾಗ್ಲು ಒಳ್ಳೆ ಸ್ಕ್ರೀನ್ ಪ್ಲೇಸಸ್ ತುಂಬಾನೇ ಸಿಗ್ತಾ ಇತ್ತು ಅವ್ರಿಗೆ. ಇನ್ನು ಅದಾದ್ಮೇಲೆ ದುರಂತ ಅವ್ರು ಓಕೆ, ಸುಧೀರ್ ಅಷ್ಟಕ್ಕಷ್ಟೇನೆ, ರಕ್ಷಿತಾ ಪರವಾಗಿಲ್ಲ. ಆ ರೀತಿ ಆಗಿತ್ತು ನಿನ್ನೆ ಎಪಿಸೋಡ್. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಹೇಗಿತ್ತು, ಯಾರೆಲ್ಲ ಹೇಗೆಲ್ಲ ಅನ್ಸಿದ್ರು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.